ಹಾಯ್ ಸ್ಟೂಡೆಂಟ್ಸ್. ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳಕ್ ಹೊರಟಿದ್ದೀನಿ ರಿಲೇಟೆಡ್ ಟು ಕರ್ನಾಟಕ SSLC ಎಕ್ಸಾಮಿನೇಷನ್. ಯಾರ್ಯಾರು 2025-26 ಅಕಾಡೆಮಿಕ್ ಇಯರ್ನಲ್ಲಿ ಎಕ್ಸಾಮಿನೇಷನ್ಸ್ ಬರ್ದಿದ್ದೀರೋ ಅವ್ರಿಗೆಲ್ಲ ಒಂದು ಕನ್ಫ್ಯೂಷನ್ಸ್ ಇದೆ. ಏನಪ್ಪ ಅಂತಂದರೆ ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಏನಾಗುತ್ತೆ, ಯಾಕೆ, ಏನು ಅಂತ. ಸೊ ಮುಂಚೆ ಏನಾಗಿತ್ತು ಅಂತಂದರೆ ಆ್ಯಸ್ ಯೂಶುವಲ್ 80 ಮಾರ್ಕ್ಸ್ಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆರ್ ಎನಿ ಸಬ್ಜೆಕ್ಟ್ ನೀವೇನಾದರೂ ಎಕ್ಸಾಮಿನೇಷನ್ಸ್ ಬರೆದ್ರೆ ನಿಮ್ಮ 80 ಮಾರ್ಕ್ಸು ಪರ್ಸೆಂಟೇಜ್ಗೆ ಮತ್ತೆ ನಿಮ್ಮ ಟೋಟಲ್ ಮಾರ್ಕ್ಸ್ಗೆ ಆ್ಯಡ್ ಆಗ್ತಾ ಇತ್ತು. ಮೊದಲಿಗೆ 625 ಇತ್ತು. ಬಟ್ ಏನು ಮಾಡಿದ್ರು ಎಕ್ಸಾಮಿನೇಷನ್ ಟೈಮ್ನಲ್ಲಿ ಅಂತ ಅಂದರೆ ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಏನು ಎಕ್ಸಾಮಿನೇಷನ್ಸ್ ತಗೊಳ್ತಿರಲ್ಲ ಅದನ್ನ ಗ್ರೇಡೆಡ್ ಆಗಿ ಮಾಡಿದ್ರು. ಅಂದರೆ ಅದು ಯಾವುದೇ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ಗೆ ಆ್ಯಡ್ ಆಗಲ್ಲ. ಸೊ ಅದನ್ನ ರೆಡ್ಯೂಸ್ ಮಾಡ್ತಾ ಇದ್ದೀವಿ 625 ಇಂದ 525ಗೆ ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ನ ಗ್ರೇಡಿಂಗ್ ಆಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಇದು ರಿಲೇಟೆಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು. ಮತ್ತು ಕೆಲವೊಂದು ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಓಕೆ ಅಂತ ಅನ್ಸಿರ್ಲಿಲ್ಲ. ಸೊ ಇದಕ್ಕೆ ಏನು ಮಾಡಿದ್ರು ಅಂತಂದರೆ ಎಲ್ಲರೂ ಸೇರಿ ಒಂದಷ್ಟು ಜನ ಹೈಕೋರ್ಟ್ಗೆ ಹೋಗಿದ್ರು. ಇದ್ರ ರಿಲೇಟೆಡ್ ಸ್ವಲ್ಪ ನಮಗೆ ಮಾರ್ಕ್ಸ್ ಬೇಕು ಅಂತ ಕೆಲವರು ಗ್ರೇಡಿಂಗ್ ಬೇಕು ಅಂತ. ಸೊ ಇದನ್ನ ಪರಿಶೀಲಿಸಿದಂತಹ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ ಇವಾಗ ಥರ್ಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ಸ್ ಇದೆಯಲ್ಲ ಅದ್ರದ್ದು ಮಾರ್ಕ್ಸು ಮತ್ತೆ ಪರ್ಸೆಂಟೇಜು ಎಕ್ಸಾಮಿನೇಷನ್ಸ್ಗೆ ಆ್ಯಡ್ ಆಗುತ್ತೆ ಮತ್ತೆ 625 ಆಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ನ ಹೇಳ್ತಾ ಇದ್ದಾರೆ. ಸೊ ಇದು ಬಂದು ಇವಾಗ ನಮ್ಗೆ ಗೊತ್ತಿರೋ ಅಂತ ಇನ್ಫಾರ್ಮೇಶನ್ಸು. ಸೊ ಥರ್ಡ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾವಿನ್ನು ನೋಡಬೇಕು. ಇನ್ನು ನಮ್ಮ 10th ಎಕ್ಸಾಮಿನೇಷನ್ಸ್ ಬೋರ್ಡಿಂದ ಯಾವುದೇ ರೀತಿಯ ಅಫಿಷಿಯಲ್ಸ್ ನ್ಯೂಸ್ ಬಂದಿಲ್ಲ ಅಥವಾ ಅಫಿಷಿಯಲ್ ಆಗಿ ನಾವು ಏನು ಹೈಕೋರ್ಟ್ ಇನ್ಸ್ಟ್ರಿಕ್ಟ್ ಮಾಡಿದೆ ಅದನ್ನ ಕನ್ಸಿಡರೇಷನ್ ಮಾಡ್ತೀವಿ ಅಥವಾ ನಾವು ಅದನ್ನ ಮಾಡ್ತೀವಿ ಅಂತ ಇನ್ನೂ ಏನು ಹೇಳಿಲ್ಲ. ಸೊ ಅದನ್ನ ಏನಾದರೂ ಹೇಳಿದ ತಕ್ಷಣ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ.